ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಕೋರಿಲೇಷನ್ ಕೋಎಫಿಷಿಯಂಟ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ನಾವು ಲಾಸ್ಟ್ ವಿಡಿಯೋದಲ್ಲಿ ಕೋವೇರಿಯನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಯಿತು. ಸೊ ಇವಾಗ ನಾವು ಅದೇ ಕ್ವೆಶನ್ ಮೇಲೇ ಯಾವ ರೀತಿ ಕೋರಿಲೇಷನ್ನ ಫೈಂಡ್ ಔಟ್ ಮಾಡೋದಂತ ನೋಡೋಣ. ಸೊ ಇದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ ಅಂತ. ಸೊ ನಾವು ಈ ಕೋವೇರಿಯನ್ಸ್ನ ಲಾಸ್ಟ್ ಕ್ವೆಶನಲ್ಲಿ ಸಾಲ್ವ್ ಮಾಡಿದ್ದೀವಿ. ಸೊ ನೋಡೋದಾದರೆ ನಾವು ಸೇಮ್ ಕ್ವೆಶನಿಗೆ ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡಿದ್ದೀನಿ. ನಾನು ಮಾಡಿದಾಗ 12 ಅಂತ ಬಂತು. ಸೊ ನಾನು ಈ ಕ್ವೆಶನಲ್ಲಿ ಡೈರೆಕ್ಟಾಗಿ 12 ಅಂತ ಹಾಕ್ಕೊಳ್ತೀನಿ. ಸೊ ನಿಮಗೆ ಕೋವೇರಿಯನ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದರೆ ಫಸ್ಟು ಆ ವಿಡಿಯೋ ರೆಫರ್ ಮಾಡ್ಕೊಂಡು ಬನ್ನಿ, ಆಮೇಲೆ ಈ ವಿಡಿಯೋನ ನೋಡಿ, ಓಕೆನಾ. ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಸಿಗ್ಮಾ ಎಕ್ಸ್ ಮತ್ತು ಸಿಗ್ಮಾ ವೈ ಕಂಡುಹಿಡಿದು ಸೊ ಹೇಗೆ ಕೋರಿಲೇಷನ್ ಫೈಂಡ್ ಔಟ್ ಮಾಡೋದಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ಸಿಗ್ಮಾ ಎಕ್ಸ್ ಕಂಡುಹಿಡಿಯೋದಕ್ಕೆ ನಮಗೆ ಫಾರ್ಮುಲಾ ಬಂದ್ಬಿಟ್ಟು 1 ಡಿವೈಡೆಡ್ ಬೈ ಎನ್ ಸಮೇಷನ್ ಆಫ್ ಐ ಈಸ್ ಈಕ್ವಲ್ ಟು 1 to n ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವಯರ್. ಓಕೆ, ಸೊ ಇವಾಗ ನಾನು ಫಸ್ಟ್ ಸಿಗ್ಮಾ ಎಕ್ಸ್ ಅಂದರೆ ಇದು ನಾವು ಸಿಗ್ಮಾ ಎಕ್ಸ್ ಅಂದರೆ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಸಿಗ್ಮಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಓಕೆನಾ. ಸೊ ಇವಾಗ ರೂಟ್ ಆಫ್ 1 ಡಿವೈಡೆಡ್ ಬೈ ಎನ್ ಸಮೇಷನ್ ಆಫ್ ಐ ಈಸ್ ಈಕ್ವಲ್ ಟು 1 to n ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವಯರ್. ಓಕೆ, ಸೊ ನಮಗೆ ಎಕ್ಸ್ ಬಾರ್ ಅಂದರೆ ಏನಂತ ನಮಗೆ ಗೊತ್ತು. ಎಕ್ಸ್ ಬಾರ್ ಅಂದರೆ ಅದೊಂದು ಮೀನ್, ಓಕೆನಾ, ಎಕ್ಸ್ದು ಮೀನ್. ಸೊ ಎಕ್ಸ್ ಬಾರ್ನ ನಾವು ಯಾವ ರೀತಿ ಕಂಡುಹಿಡಿಬೋದು ಅಂದರೆ 1 + 2 + 3 + 4 + 5 ಡಿವೈಡೆಡ್ ಬೈ 5. ಮೀನ್ನ ಕಂಡುಹಿಡಿದಾಗ ನನಗೆ 3 ಬರುತ್ತೆ, ಓಕೆನಾ. ಸೊ ಇವಾಗ ನಮಗೆ ಆಲ್ರೆಡಿ ಎನ್ ವ್ಯಾಲ್ಯೂ ಗೊತ್ತು. ಎನ್ ವ್ಯಾಲ್ಯೂ ಏನು? 5, ಓಕೆನಾ. ಸೊ ಇವಾಗ 1 ಡಿವೈಡೆಡ್ ಬೈ ಎನ್ ರೂಟ್ ಆಫ್ 1 ಡಿವೈಡೆಡ್ ಬೈ ಎನ್ ಸಮೇಷನ್ ಆಫ್ ಐ ಈಸ್ ಈಕ್ವಲ್ ಟು 1 ಅಂದರೆ ಇವಾಗ ಇಲ್ಲಿ ಐ ಜಾಗದಲ್ಲಿ ನಾವು ಫಸ್ಟಿಗೆ 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ x1 ವ್ಯಾಲ್ಯೂ ಏನು? 1. ಸೊ ಕ್ವೆಶನಲ್ಲಿ ಕೊಟ್ಟಿದ್ದಾರೆ 1. ಸೊ x1 1 ಮೈನಸ್ ಎಕ್ಸ್ ಬಾರ್ ವ್ಯಾಲ್ಯೂ ಏನು? 3 ಹೋಲ್ ಸ್ಕ್ವಯರ್ ಈಕ್ವಲ್ ಟು 2 ಹಾಕಿದಾಗ ಸೊ x2 ಮೈನಸ್ ಎಕ್ಸ್ ಬಾರ್, x2 ವ್ಯಾಲ್ಯೂ ಏನು ಕ್ವೆಶನಲ್ಲಿ? 2 ಮೈನಸ್ ಎಕ್ಸ್ ಬಾರ್ ಏನು? ಎಕ್ಸ್ ಬಾರ್ ಬಂದು 3 ಹೋಲ್ ಸ್ಕ್ವಯರ್. ಅದೇ ರೀತಿ x3 ವ್ಯಾಲ್ಯೂ ಏನು? 3 ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವಯರ್ 3 ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ x4 ವ್ಯಾಲ್ಯೂ ಏನು? x4 4 ಮೈನಸ್ 3 ಹೋಲ್ ಸ್ಕ್ವಯರ್. x5 ವ್ಯಾಲ್ಯೂ ಏನು? 5. ಸೊ 5 ಮೈನಸ್ 3 ಹೋಲ್ ಸ್ಕ್ವಯರ್. ಸೊ ಇದನ್ನು ಮಾಡಿದಾಗ ಏನು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಎನ್ ವ್ಯಾಲ್ಯೂ ನಮಗೆ 5 ಅಂತ ಗೊತ್ತು. ಸೊ ನಾನು ಇಲ್ಲಿ 5 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಸೊ ಇವಾಗ 1 ಡಿವೈಡೆಡ್ ಬೈ 5 ಇಂಟು 1 ಮೈನಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ 2 ಮೈನಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ 3 ಮೈನಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ 5 ಮೈನಸ್ 3 ಹೋಲ್ ಸ್ಕ್ವಯರ್. ಸೊ ಏನು ಬಂತು ನನಗೆ? ರೂಟ್ 2 ಬರುತ್ತೆ. ಸೊ ರೂಟ್ 2 ಈಸ್ ನಥಿಂಗ್ ಬಟ್ ಸೊ 1.4142. ಸೊ ಏನು ಬರುತ್ತೆ? 1.4142. ಸೊ ಇವಾಗ ಸಿಗ್ಮಾ ಎಕ್ಸ್ ವ್ಯಾಲ್ಯೂ ಬಂತು ನನಗೆ. ಇವಾಗ ಸಿಗ್ಮಾ ವೈ ವ್ಯಾಲ್ಯೂ ಕಂಡುಹಿಡಿಬೇಕು. ರೂಟ್ ಆಫ್ 1 ಡಿವೈಡೆಡ್ ಬೈ ಎನ್ ಆ್ಯಂಡ್ ಸಮೇಷನ್ ಆಫ್ ಐ ಈಸ್ ಈಕ್ವಲ್ ಟು 1 to n ಎಕ್ಸ್ ಐ ಮೈನಸ್ ವೈ ಐ ಮೈನಸ್ ವೈ ಬಾರ್ ಹೋಲ್ ಸ್ಕ್ವಯರ್. ಸೊ ಇಲ್ಲಿ ರೂಟ್ ಆಫ್ 1 ಡಿವೈಡೆಡ್ ಬೈ ಎನ್ ಅಂತ ಅಂದರೆ 1 ಡಿವೈಡೆಡ್ ಬೈ 5 ಇಂಟು ಸೊ ವೈ ಇವಾಗ ಫಸ್ಟು ಐ ಈಸ್ ಈಕ್ವಲ್ ಟು 1 ಹಾಕಿದ್ದೀನಿ. ಸೊ ವೈ1 ವ್ಯಾಲ್ಯೂ ಏನು? ಸೊ 1. ಇದು y2 ವ್ಯಾಲ್ಯೂ, ಇದು y3 ವ್ಯಾಲ್ಯೂ, ಇದು y4 ವ್ಯಾಲ್ಯೂ, ಓಕೆನಾ. ಸೊ ಇವಾಗ y1 ವ್ಯಾಲ್ಯೂ ಏನು? 1. ಸೊ ಇವಾಗ ವೈ ಬಾರ್ ಅಂದರೆ ಮೀನ್. ಸೊ ವೈ ಬಾರ್ ಯಾವ ರೀತಿ ಕಂಡುಹಿಡ್ಕೊತೀರಾ? ವೈ ಬಾರ್ ಇಸ್ ಈಕ್ವಲ್ ಟು 1 + 4 + 9 + 16 + 25 ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ? 11 ಬರುತ್ತೆ, ಓಕೆನಾ. ಸೊ ಏನಿಲ್ಲ, ಸಮ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್, ಓಕೆ ಮಾಡಿದಾಗ ನಂಗೆ 11 ಬರುತ್ತೆ. ಸೊ 1 ಮೈನಸ್ 11 ಹೋಲ್ ಸ್ಕ್ವಯರ್ ಪ್ಲಸ್ ಸೊ ಇವಾಗ y2 ವ್ಯಾಲ್ಯೂ ಏನು? 4 ಮೈನಸ್ 11 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ y3 ವ್ಯಾಲ್ಯೂ 9 ಡಿವೈಡೆಡ್ ಬೈ 11 ಹೋಲ್ ಸ್ಕ್ವಯರ್ ಪ್ಲಸ್ 16 ಮೈನಸ್ 11 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ y5 ವ್ಯಾಲ್ಯೂ ಏನು? 25 ಮೈನಸ್ 11 ಹೋಲ್ ಸ್ಕ್ವಯರ್. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಂಗೆ ಏನು ಬರುತ್ತೆ? ಸೊ ನೋಡೋದಾದರೆ ಸೊ ರೂಟ್ ಆಫ್ 1 ಡಿವೈಡೆಡ್ ಬೈ 5 ಇಂಟು 1 ಮೈನಸ್ 11 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 11 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ ಏನು 9 ಮೈನಸ್ 11 ಹೋಲ್ ಸ್ಕ್ವಯರ್ ಪ್ಲಸ್ 16 ಮೈನಸ್ 11 ಹೋಲ್ ಸ್ಕ್ವಯರ್ ಪ್ಲಸ್ 25 ಮೈನಸ್ 11 ಹೋಲ್ ಸ್ಕ್ವಯರ್.
11 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ ನನಗೆ 8.648 ಬರುತ್ತೆ 8.6486. ಸೊ ಇವಾಗ ನನಗೆ ಸಿಗ್ಮಾ ಎಕ್ಸ್ ಬಂತು ಮತ್ತು ಸಿಗ್ಮಾ ವೈ ಕೂಡ ಬಂತು. ಸಾರಿ. ಸೊ ಇವಾಗ ನಾನು ಅದನ್ನು ಏನಕ್ಕೆ ಹಾಕಬೇಕು, ಫಾರ್ಮುಲಾಗೆ ಹಾಕಬೇಕು. ಸೊ ಫಾರ್ಮುಲಾದಲ್ಲಿ ಏನು, ಫಾರ್ಮುಲಾ ಬಂದುಬಿಟ್ಟು ಕೋವೇರಿಯನ್ಸ್. ಸೊ ದಟ್ ಈಸ್ ನಥಿಂಗ್ ಬಟ್ ಇವಾಗ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ ಅಲ್ವಾ. ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಎಷ್ಟು ಬಂತು, 12 ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ವ್ಯಾಲ್ಯೂ ಎಷ್ಟು, 1.4142, ಸಿಗ್ಮಾ ವೈ ವ್ಯಾಲ್ಯೂ ಸೊ 8.6486. ಓಕೆ. ಸೊ ಎಷ್ಟು ಬರುತ್ತೆ, 12 divided by 1.4142 into 8.6486 ಎಷ್ಟು ಬರುತ್ತೆ ಆನ್ಸರ್ ನನಗೆ, 0.981125 ಬರುತ್ತೆ ಆನ್ಸರ್. ಓಕೆನಾ. ಸೊ ಈ ರೀತಿ ನಾವು ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್ ಡೇಟಾನ ನಾವು ಕಂಡುಹಿಡಿಬೇಕು. ಓಕೆನಾ. ಸೊ ಅರ್ಥ ಆಯ್ತಲ್ವಾ ಕೋರಿಲೇಷನ್ ಯಾವ ರೀತಿ ಕಂಡುಹಿಡಿಬೇಕು ಅಂತ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ. ಇಷ್ಟು ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್.